ಏನಮ್ಮ ಆರಾಮಿದ್ಯಾ? ಅಡಿಗೆ ಗಿಡಿಗೆ ಆಯ್ತಾ? ಮತ್ತೇನು ಸುದ್ದಿ, ಆರಾಮಿದ್ದೀರ? ಯಾಕಪ್ಪ ಇವನ್ ಯಾಕೆ ಫೋನ್ ಮಾಡಿದ್ದ ನಮ್ಮ ಮಾಮ? ಹಲೋ ಶ್ಯಾಮ್ಯ. ಹೇಳ ಮಾಮ. ಶಾಪುರ್ಕ ಲಗ್ನಕ್ಕೆ ಹೋಗಿದ್ವಲ್ಲ, ನಾಗೈತನವ್ರ ಲಗ್ನಕ್ಕ. ಅಲ್ಲಿ ಡ್ಯಾನ್ಸರ್ ಬಂದಿದ್ಲಲ್ಲ ಕೆಂಪು ಡ್ರೆಸ್ ಹಾಕೊಂಡು, ಆ ಹುಡುಗಿ ನಿನ್ ನಂಬರ್ ಕೇಳಿ ನೋಡಲಿ. ಅದಕ್ಕೆ ಏನು ನಮ್ಮಣ್ಣ ಕಂಪ್ಯೂಟರ್ ಅನ್ನಕತ್ತಾನ? ಏನು ಅದು? ಯಾವ ಕೇಕಿ? ಏನಿಲ್ಲ, ಅದು ಮೊನ್ನೆ ನಾಗೇಂದ್ರದಾಗ ಬೀಗರು ಕೆಂಪು ಬಸ್ಸಿನಾಗ ಬಂದು ಇಳಿದಿದ್ರಲ್ಲ, ಆ ಬಸ್ಸಿನ ಡ್ರೈವರ್ ನಂಬರ್ ನನ್ನ ಕೇಳ್ತಾನ, ನನಗೆ ಒದ್ದಾಡ ಸಿಗ್ತದ. ಸರಿ, ನಾಳೆಗೆ 4 ಗಂಟೆಗೆ ಹೋಗೋಣ. ಬಾಚಾರ್ಕ ರೆಡಿ ಆಗ್ರಿ. ಇಲ್ಲ ಮಾಮ, ಯಾವಾಗ ಫೋನ್ ಮಾಡ್ಬೇಕು ಯಾವಾಗೆಲ್ಲ ಅಂಬೋದು ಅರಿವಿಲ್ಲ. ನಾನು ಇನ್ನೇಮೆ ಗೊಬ್ಬರಿಗೆ ಒಂದು ಬಾರ, ನಾನು ಒಬ್ಬವನೇ. ನಮೋ ಶ್ರೀ ಬ್ರಹ್ಮದೇವ, 3 ಲೋಕಕ್ಕೆ ಕಾರಣಕರ್ತ ನೀನೇ ನನ್ನ ಜಗದಾಕರ್ತ. ನಮೋ ನಮೋ ಶ್ರೀ ಬ್ರಹ್ಮದೇವ, 3 ಲೋಕಕ್ಕೆ ಕಾರಣಕರ್ತ ನೀನೇ ನನ್ನ ಜಗದಾಕರ್ತ. ನಮೋ ನಮೋ ಶ್ರೀ ಬ್ರಹ್ಮದೇವ. ಭಕ್ತ, ನಾನು ನಿನ್ನ ಬ್ರಹ್ಮದೇವ ಬಂದಿದ್ದೇನೆ. ಏನು ಬೇಕು ಕೇಳು ಭಕ್ತ. ಏನಿಲ್ಲ ಮಹಾಪ್ರಭು, ಮಕ್ಕಳು ಡಾಕ್ಟರ್ ಆಗಲ್ಲ ಅಂತ 2 ವರ್ಷ ಕೋಚಿಂಗ್ ಕಳಿಸಿ 4-5 ಲಕ್ಷ ರೂಪಾಯಿ ಕಟ್ಟಿ ಬಹಳಷ್ಟು ಕಷ್ಟಪಟ್ಟಿವಿ. ಈ ಸಲ ನೀಟ್ ಎಕ್ಸಾಮ್ ಬರೋ ಮಗ ಗೇಟಿಗೆ ಬಂದು ಹತಗತ್ ನಿಂತಾಗ ಓದು ಮತ್ತೆ 2 ಲಕ್ಷ ರೂಪಾಯಿ ನೋಟ್ ಅಂತೇಳಿ ಇಬ್ಬರು ಮನೆತನ ಹತಗಂತ ಬಂದಿವಿ ಮಹಾಪ್ರಭು. 3 ಲಕ್ಷ ಸಾಲ ಮಾಡಿ ಮಕ್ಕಳನ್ನ ಓದ್ಸಕತ್ತೀವಿ. ನಮ್ಮ ತಂದೆದ್ರನ್ನ ಕಷ್ಟನ ನೀನು ಸ್ವಲ್ಪ ಬಗೆಹರಿಸು ಮಹಾಪ್ರಭು. ಮುಂದಿನ ಸಲ ಎಕ್ಸಾಮಿಗೆ ಆದ್ರೂ ಕ್ವಶನ್ ಪೇಪರ್ ಸ್ವಲ್ಪ ಸರಳತೆಗೆ ಅಂತ ಹೇಳ್ರಿ ಮಹಾಪ್ರಭು. ಎದ್ದು ಓದಿದ್ದೆ ಓದಿಲ್ಲ, ಇದೆಲ್ಲ ತಲಿಬೇನೇನೆ ಬೇಡ ಅಂತೇಳಿ ನಾನು ಆರ್ಡ್ಸ್ ಮಾಡೀನಿ. ಎಲ್ಲರೂ ಕಿರಿಕಿರಿ ನನಗೆ ಕಷ್ಟನೇ. ನನ್ಗ ಜೀವನನೇ ಸಾಕಾಗಿ ಹೋಗ್ಬಿಟ್ಟದ. ಮುಂಜಾಲಿನ ಸಂಜೆ ತನ ನಾನೇ ಕೆಲಸ ಮಾಡ್ಬೇಕು, 3 ಹೊತ್ತು ಅಡಿಗೆ ಮಾಡ್ಬೇಕು. ಇಲ್ಲಿ ನೋಡು ಸಾಮಾನ್ ನೋಡಿ ಹೆಂಗ್ ಬಿಟ್ಟಾಕ್ ಹೋಗ್ಯಾರ. ಇವ್ರಂತೂ ಮುಂಜಾನೆ ಹೋದವ್ರು ಸಂಜೆಲ್ ಬರ್ತಾರ. ಏನಾಗ್ಯದ ಹೆಂಗಿದ್ದೆ ಅಂತ ಕೇಳೋರ್ ಗತಿಲ್ಲ. ಜೀವನನೇ ಸಾಕಾಗಿ ಹೋಗ್ಬಿಟ್ಟದ ನನಗ. ನನ್ನ ಹೆಂಡತಿಗೆ ಆರಾಮಿಲ್ಲ, ಯಾರು ತಲೆನೋಯ ಕತ್ತದ ಇದ ಪಾಪ. ತಲೆ ಬಟ್ಟಿ ಕಟ್ಟಿಕೊಂಡು ಹಂಗೆ ಕೆಲಸ ಮಾಡ್ತದ. ಗುಳಿಗೆನ ಕೊಡಂತಡಿ. ಸಾಕಾಗಿ ಹೋಗ್ಬಿಟ್ಟದ. ಜೀವನನೇ ಸಾಕಾಗಿದೆ ಈ ಮನ್ಯಾಗ. ತೋ ಸಳ ಏನ್ರಿ ಇದು ತಗೋ, ಗುಳಿಗೆ ತಲೆನೋಯ ಕಚ್ಚದನು ತಗೋ. ಯಾರಿಗ ನೋಯಕತ್ತಲ್ಲಿ? ಮತ್ತೆ ತಲೆಗೆ ಬಟ್ಟಿ ಕಟ್ಕೊಂಡಿದ್ದಲ್ಲ. ನನ್ಗ 2 ಕೈ ಕಾಲಿಲ್ಲ. ಸುಮ್ಮಿ ಸಂಗತ ಫೋನ್ದಾಗ ಮಾತಾಡ ನೋಡಿಲ್ಲಿ. ರೀ, ನಮ್ಮ ಅಮ್ಮಗೂ ಸ್ವಲ್ಪ ಫೋನ್ ಹಚ್ಚಿ ಕೊಡ್ರಿ. ಏನನ್ನ ನೋಡ್ಬೇಕಂದ್ರೆ ಕಿರಿಕಿರಿಯಪ್ಪ ನಿಮ್ಮದ ಆಳಾಗ. ಹತ್ತವಲ್ದ? ನಮ್ ತವ್ರ ಮನಿ ಗುಡ್ಡದ ಮೇಲೆ ಅದಲ್ಲ, ಜಲ್ದಿ ಹತ್ತದಿಲ್ಲ ರೀ. ಇನ್ನೊಂದ್ಸಲ ಫೋನ್ ಮಾಡ್ರಿ. ಹತ್ತವಲ್ದ? ನೀನೇ ಫೋನ್ ಮಾಡು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಏನಂತದ? ಕೆರಿಗೆ ನೀರ್ ತರ್ಲಿಕ್ಕೆ ಹೋಗ್ಯಾಳ ಅಂತ ಹೇಳ್ತದ್ರಿ ಇದು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ. ಯಾಕಪ್ಪ ಗುಡಿ ಬಂದು ಸೇರಿದ್ದಲ್ಲ ಕೊಡಿ. ನಾನ್ ನೋಡಿದ್ರೆ ಅಲ್ಲಿ ಹುಡುಕಾಡಕ್ ಹಚ್ಚಿನಿ. ಏನ್ ಮಾಡ್ತಪ್ಪು, ಸಂಸಾರದ ಜಂಜಾಟ ಸಾಕಾಗ್ಬಿಟ್ಟದ ಓ ಮರಯ್ಯ. ನನಗ ಹಂಗೆ ಕೊಡಿ. ಈ ಸಂಸಾರ ಜಂಜಾಟ, ಹೆಂಡ್ರು ಮಕ್ಕಳಂತ ಇದನ್ನ ಮಾಡಿದಾರ ಯಾರೇನೋ ಮಾಡಿದತ್ತಿನ ಸಿಕ್ಕರ ನಾನೇನ್ ಹೇಳಮ್ಮ, ತೋರಿಸತ್ತನ್ನ. ಏ ಶಮಣ, ಆತ ಮಾಡಿದತ್ತ ಮ್ಯಾಗಾನಪ್ಪ ಪರಮಾತ್ಮ. ಬೇಕಾದ್ರ ಆತ ಮಗ ಬಂದನ, ಹೋಗಿ ಕೇಳಮ್ ನಡಿ. ಹಂಗತ್ರ ನಡಿ, ಕೇಳಮ್ ನಡಿ. ಹೋಗ್ ನಡಿ, ಕೇಳಂಬ. ಯಪ್ಪೋ ಗಣಪ, ಸಂಸಾರ ಜಂಜಾಟ ಸಾಕಾಗಿಬಿಟ್ಟದ. ಇದಕ್ಕೊಂದು ಪರಿಹಾರ ಹೇಳಪ್ಪ. ಭಕ್ತರೇ,
ನನ್ನ ಸಂಸಾರ ಸಾಕಾಗಿ ವರ್ಷಕ್ಕೊಮ್ಮೆ ಭೂಲೋಕಕ್ಕೆ ಬರ್ತೀನಿ. ಈ ಕಲಿಕಾಲ ಸರಿಗಿಲ್ಲ. ನಮ್ಮನ್ನ ಎಷ್ಟು ಎತಿಗಣ್ಣ ಮೆರೆಸ್ತಾರಂದ್ರ ಅಷ್ಟೇ ತಳಕಾಕಿ ಅದ್ದುತ್ತಾರಂಬದು ಸತ್ಯ ನನಗ್ ಗೊತ್ತಾಗ್ಯದ. ಅದಕ್ಕಂತ ನೇನ ಬಂದಂದ್ರ 3 ದಿನ ಇಲ್ಲ 5 ದಿನ ಇಲ್ಲ 9 ದಿನ ಹಬ್ಬ ಅಂದ್ರ 11 ದಿನ ಇದ್ದು ಹೋಗ್ಬಿಡ್ತೀನಿ. ಸುಮ್ನೆ ಹೋಗ್ರೆ ತಣ್ಣ ಕುಂತ ನನಗೆ ಕಚ್ಚರಿ ಕಿರಿಕಿರಿ. ಯಪ್ಪ ಯಾಕಪ್ಪ ಚಿಂತೆ ಮಾಡ್ಕೊಂತ ಹೊಲ್ದಾಗ ಕುಂತಿದ್ದಾರಪ್ಪ ಯಪ್ಪ. ಮಗನೇ ಯಾಕ ಬಳಕತ್ತಿದ್ದೆ? ನಿಮ್ಮಮ್ಮ ಸತ್ತ 9 ವರ್ಷ ಆಯ್ತಪ್ಪ. ಯಾಕೆ ಆಗತ್ತಪ್ಪ ಯಪ್ಪ? ಯಪ್ಪ ಮನ್ಯಾಗ ಒಂದ್ ಎಣ್ಣಿದ್ರು ಬೇಸಪ್ಪ. ಅಂಗಳಕ್ಕ ಮುಂದ ರಂಗೋಲಿ ಕಾಡ್ಲಾರ್ದ 9 ವರ್ಷ ಆಯ್ತು ಮಗನೇ. ಅಳಬೇಡಪ್ಪ ಅಳಬೇಡ. ನನ್ನಿಂದ ನಿನ್ನ ಕೈ ಬಾಯಿ ಸುಟ್ಟಿಗದ ನೋಡೋದು ಆಗವಲ್ತಪ್ಪ ಆಗವಲ್ತ. ಹೌದಪ್ಪ ಯಪ್ಪ. ಅದಕ್ಕ ಈ ವರ್ಷ ಮದುವೆ ಹಿಡ್ಕೊಂಡ್ಬಿಡ್ಬೇಕಂತ ಮಾಡ್ನಪ್ಪ. ಯಪ್ಪ ಮದುವೆಪ್ಪ ಈಗ ನಮ್ಮ ಅಪ್ಪಗ ಮಗ ವಯಸ್ಸಿಗೆ ಬಂದನಂತ ಅರ್ಥ ಆಗ್ಯದ ಅಪ್ಪ. ಯಪ್ಪ ಅದಕ್ಕ ಇದು ದಿನ ಒಂದು ಕಾಲ ಕೈ ಬಾಯಿ ಇಲ್ಲಿ ಸುಟ್ಟಿಗಪ್ಪ. ಅದಕ್ಕ ಈ ವರ್ಷ ಮದುವೆ ಹಿಡ್ಕೊಂಡ್ಬಿಡವಪ್ಪ. ಮಾಡಿಬಿಡಪ್ಪ. ಅದಕ್ಕ ಒಂದು ಕನ್ಯಾನ ನೋಡಿಟ್ನಿ. ಕನ್ಯಾನ ನೋಡಿಬಿಟ್ಟಿದ್ದೆ? ಹೌದಪ್ಪ ಮಾಡಿ. ಹೆಂಗಿದ್ರೆ ನಿಮ್ಮಮ್ಮ ಸತ್ತು 9 ವರ್ಷ ಆಯ್ತಾ. ಆಕಿ ಒಬ್ಬಕ್ಕೆ ಇನ್ನು ನೋಡಿಟ್ಟಿನಿ. ಆಕಿಗಿನ ಗಂಡ ಸತ್ತು 3 ವರ್ಷ ಆಗ್ಯದಂತ. ಅದಕ್ಕೆ ತಾತ್ನೂರ್ ಅಲ್ಲಿಗೆ ಹೋಗಿದ್ದೆ. ಆಕಿಂದ 3 ವರ್ಷ ನಿಂದ 9 ವರ್ಷ ಆತದ. 10 ವರ್ಷ ದಾಟಬಾರ್ದು. ಈಗ ಜಲ್ದಿ ಲಗ್ನ ಮಾಡ್ಕೊಂಬಿಡ ಅಂದಾರ. ಅದಕ್ಕ ಈ ವರ್ಷ ಲಗ್ನ ಮಾಡ್ಕೊಂಡ್ನಪ್ಪ. ಹುಟ್ಟಿಯಾಳ ವಯಸ್ಸಿಗೆ ಬಂದ ಮಗ ಹುಟ್ಟಿ ಮುಂದೆ ಕಣ ಮುಂದಾನ ಮಗನಿಗೆ ಮದುವೆ ಮಾಡ್ದ ಬಿಟ್ಟು ಹಾ ದೋಸ್ತ ಬಂದೆ. 10 ನಿಮಿಷದಾಗಿರ್ತ ಆಯ್ತು. ಬಂದೆ. ಸ್ಥಳ ಸ್ವಲ್ಪ ದೋಸ್ತರು ಕರೆಕತ್ತಾರ. ನಾನು ಹೋಗಿ ಬರ್ತೀನಿ. ರಾತ್ರಿ ಬರೋದು ಸ್ವಲ್ಪ ಲೇಟ್ ಆಗ್ತದ. ಹೋಗಿ ಬರ್ಲ? ಅಲ್ಲ ಅವಾಗ ನಾನು ಹೊರಗೆ ಹೋದ್ರೆ ಬೈತಿದ್ದಿ, ಕುಡಿದು ಬಂದ್ರೆ ಬೈತಿದ್ದಿ, ಸಿಗರೇಟ್ ಸೇರಿದ್ರೆ ಬೈತಿದ್ದಿ. ಈ ನಡುವೆ ಯಾಕೆ ಬೈಯದೆ ಬಿಟ್ಬಿಟ್ಟಿದ್ದಲ್ಲ? ಇನ್ಯಾಕ್ ಬೈ ಅಂದ್ರಿ? ಮೊನ್ನೆ ಲೈಫ್ ಇನ್ಸೂರೆನ್ಸ್ ಮಾಡ್ಸಿದ್ನಿ.